ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಹೇಗಿರಬೇಕು, ನೀವು ಮಾಡ್ತಿರುವಂತಹ ತಪ್ಪುಗಳೇನು, ಈ ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದ್ರಿಂದ ಲಾಭಗಳೇನು, ಯಾರ್ಯಾರೆಲ್ಲ ಮಾಡಬಹುದು, ಯಾರು ಮಾಡಬಾರದು ಅನ್ನುವಂತಹ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ, ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ವರಮಹಾಲಕ್ಷ್ಮಿ ವ್ರತ ಇನ್ನೇನು ಬಂದೇ ಬಿಡ್ತು. ಇದೇ ಒಂದು ಆಗಸ್ಟ್ ತಿಂಗಳ 16ನೇ ತಾರೀಕಿನಂದು ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತದಂದು ಈಗಿನ ಕಾಲಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಪ್ರತಿ ಮನೆಗಳಲ್ಲೂ ಲಕ್ಷ್ಮಿಯನ್ನ ಕೂರಿಸುವ ಪದ್ಧತಿ. ಲಕ್ಷ್ಮಿಯನ್ನ ಕೂರಿಸಿ ಅದಕ್ಕೆ ಸೀರೆಯನ್ನ ಉಡಿಸಿ ನಿಮಗೆ ಇಷ್ಟ ಬಂದಂತಹ ಚಂದದ ಅಲಂಕಾರಗಳನ್ನೆಲ್ಲ ಮಾಡಿ ಮನೆಯಲ್ಲಿರುವಂತಹ ಒಡವೆಗಳನ್ನೆಲ್ಲ ಆ ಕಳಸದ ಚೊಂಬಿಗೆ ಹಾಕಿ, ಮನೆಯಲ್ಲಿರುವಂತಹ ಚಿಲ್ಲರೆ ಕಾಸು, ದುಡ್ಡಿನ ಕಂತೆ ಪ್ರತಿಯೊಂದನ್ನು ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ 4-5 ಜನರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹೊಟ್ಟೆಗೆ ಒಂದಿಷ್ಟು ಅನ್ನ ಹಾಕಿ ಕಳಿಸ್ತೀರಿ. ಇದನ್ನ ನೀವು ಮಾಡ್ತಾ ಇರೋದು ಎಷ್ಟು ತಪ್ಪು ಅಂತಂದ್ರೆ, ಖಂಡಿತ ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವಂತಹ ಮೂಲ ಉದ್ದೇಶವೇ ನೀವು ಮಾಡ್ತಾ ಇಲ್ಲ. ನಾವು ಯಾಕಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತೇವೆ ಅಂತಂದ್ರೆ, ಸಂಪೂರ್ಣವಾಗಿ ನಮಗೆ ದೇವಿಯ ಕೃಪಾಶೀರ್ವಾದ ಉಂಟಾಗಬೇಕು, ನಮ್ಮ ಸಂಪಾದನೆಗಳು ಕೈ ಸೇರಬೇಕು, ಆರ್ಥಿಕವಾಗಿ ಸಫಲರಾಗಬೇಕು ಅನ್ನುವಂತಹ ದೃಷ್ಟಿ ಇಟ್ಟುಕೊಂಡು. ಆದ್ರೆ ನೀವು ಮಾಡ್ತಿರುವಂತಹ ವಿಚಿತ್ರ ಮತ್ತು ಆಡಂಬರದ ಆಚರಣೆಯೋ, ಅದು ತಪ್ಪಾದ ಆಚರಣೆಯೋ. ನೀವು ಆಡಂಬರವಾಗಿ ಮಾಡ್ಕೊಳ್ಳಿ, ಬೇಡ ಅಂತಾನೂ ಏನು ಹೇಳಲ್ಲ, ಆದ್ರೆ ವಿಚಿತ್ರವಾಗಿ ಮಾಡ್ತಾ ಇರತಕ್ಕಂತಹ ಆಚರಣೆಯು ನಿಮ್ಮ ಜೀವನವನ್ನೇ ನಾಶ ಮಾಡುತ್ತೆ, ನಿಮ್ಮ ಜೀವನದಲ್ಲೇ ತುಂಬಾ ಕಷ್ಟವನ್ನ ತಂದು ಹಾಕುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ನೀವೇನೋ ಒಂದು ಪುತ್ಥಳಿಯನ್ನ ಮಾಡಿ ಇಟ್ಕೊಳ್ತೀರಲ್ಲ, ಆ ಒಂದು ಪುತ್ಥಳಿಗೆ ನೀವು ಕೋಲುಗಳನ್ನ ಕಟ್ತೀರಿ. ಈಗ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿಸೋದಕ್ಕೆ ಅಂತಾನೆ ಸ್ಟ್ಯಾಂಡ್ಗಳೆಲ್ಲ ಬಂದ್ಬಿಟ್ಟಿದೆ. ಕಬ್ಬಿಣದ್ದು, ತುಕ್ಕಿಂದು, ಉಕ್ಕಿಂದು, ಎಂತೆಂತೆಂಥದ್ದು ಮೆಟಲ್ಸ್ಗಳದ್ದು, ಸ್ಟೇನ್ಲೆಸ್ ಸ್ಟೀಲ್ಸು, ಈ ರೀತಿ ಮೆಟಲ್ಗಳಿಂದ ಮಾಡಿದಂತಹ ಸ್ಟ್ಯಾಂಡ್ಗಳನ್ನ ತಂದು ಅದರೊಳಗಡೆ ನೀವು ಒಂದು ತಂಬಿಗೆ, ಒಂದು ಬಿಂದಿಗೆ ಎಲ್ಲವನ್ನ ಇಟ್ಟು ಅದು ಕೋಲ್ಗಳನ್ನೆಲ್ಲ ಕಟ್ಟಿ, ಹಗ್ಗಗಳನ್ನೆಲ್ಲ ಬಿಗಿದು, ಇಷ್ಟ ಬಂದ ಸೀರೆಗಳನ್ನು ಹಾಕಿ, ಇಷ್ಟ ಬಂದ ಹೂಗಳನ್ನೆಲ್ಲ ಹಾಕ್ತೀರಿ. ಖಂಡಿತವಾಗಿಯೂ ಆ ರೀತಿಯಾಗಿ ಮಾಡಬೇಕು ಅಂತ ಅದು ಹೇಳಿಕೊಟ್ಟಂತಹ ಪುಣ್ಯಾತ್ಮರು ಯಾರು ಅಂತ ಗೊತ್ತಿಲ್ಲ. ಅದು ಏನು ರಾತ್ರೆಲ್ಲ ಕೂತು ಒಬ್ಬಟ್ಟನ್ನು ತಟ್ಟಿ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಿ ದೇವರಿಗೆ ನೈವೇದ್ಯಗಳನ್ನು ಇಟ್ಟು ಬಿಡೋದು, ಅದು ಯಾರಾದ್ರೂ ವ್ರತ ಅಂತ ಕರೀತಾರ? ಹೆಸರೇ ಹೇಳುತ್ತೆ ವರಮಹಾಲಕ್ಷ್ಮಿ ವ್ರತ. ವ್ರತಾಚರಣೆಗೂ ಹಬ್ಬದ ಆಚರಣೆಗೂ ಬಹಳ ವ್ಯತ್ಯಾಸವಿದೆ. ವ್ರತದ ಆಚರಣೆ ಹೋಗಿ ನೀವು ಹಬ್ಬದ ಆಚರಣೆ ಮಾಡ್ತಾ ಇದ್ದೀರಿ, ಪಕ್ಕದ ಮನೆಯಲ್ಲಿರೋರು ಮಾಡ್ತಾ ಇದ್ದಾರೆ ಅಂತ ನೀವು ಶುರು ಮಾಡ್ಕೊಂಡಿದ್ದೀರಿ, ನೀವು ಶುರು ಮಾಡಿದ್ದೀರಿ ಅಂತ ಎದುರು ಮನೆಯವರು ಶುರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಇನ್ನೊಬ್ರು ಯಾರೋ ಮಾಡ್ತಾರೆ. ನೀವು ಮಾಡಿ ಯಾರು ಬೇಕಾದ್ರೂ ಮಾಡ್ಬೋದು, ಇಂಥದ್ದೇ ಜಾತಿಯವರೇ ಮಾಡಬೇಕು, ಇಂಥ ಧರ್ಮದವರೇ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಆದ್ರೆ ಮಾಡೋದನ್ನ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ? ಇಲ್ಲ. ನಿಮ್ಮ ಆಡಂಬರದ ಪ್ರದರ್ಶನ, ನಿಮ್ಮ ಶ್ರೀಮಂತಿಕೆಯ ಪ್ರದರ್ಶನ ಅಷ್ಟು ಮಾತ್ರ ಅಲ್ಲ, ಅಲ್ಲೇ ಒಂದು ಅಷ್ಟೊಂದು ನೆಗೆಟಿವ್ಸ್ ಗಳನ್ನ ನೀವೇ ಮನೆ ಒಳಗಡೆ ತಂದು ಹಾಕೊಂಡ್ಬಿಡ್ತೀರಾ. ಎಲ್ಲಾ ವಿಚಾರಗಳಲ್ಲೂ ಗೊಂದಲಗಳು, ತಾಪತ್ರಗಳು ಉಂಟಾಗ್ಬಿಡುತ್ತೆ. ಏನ್ ಮಾಡೋದು ಸಹ ನಿಮ್ಗೆ ಅಭಿವೃದ್ಧಿ ಆಗೋದೇ ಇಲ್ಲ. ಬರ್ತಾರೆ, ನೋಡ್ತಾರೆ, ಆಹಾ ಮನೆಯಲ್ಲಿರೋ ಒಡವೆಗಳನ್ನೆಲ್ಲ ಹೀಗೆ ಹಾಕ್ಬಿಟ್ಟಿದ್ದಾರೆ, ಅಯ್ಯೋ ಕಂತೆ ದುಡ್ಡುಗಳು, ಅಯ್ಯೋ ಇಷ್ಟೊಂದು ಚಿನ್ನ. ಮನುಷ್ಯನ ಕಣ್ಣಿಗೆ ಮರವೇ ಸಿಡಿದು ಹೋಗುತ್ತೆ, ಇನ್ನ ಮನುಷ್ಯನ ಜೀವನ ಸಿಡಿದು ಹೋಗಲ್ವಾ? ಜೊತೆಗೆ ಇಷ್ಟೆಲ್ಲ ಆಡಂಬರವಾಗಿ ಮಾಡೋದಕ್ಕೆ ಸಾಲಗಳನ್ನು ಬೇರೆ ಮಾಡ್ಕೊಂತೀರಿ. ಆ ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಮಾಡ್ಕೊಳ್ತೀರಿ. ಲಕ್ಷ್ಮೀ ಪೂಜೆ ಮಾಡಿ ಹಣ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಪೂಜೆ ಮಾಡ್ರಿ, ವ್ರತ ಮಾಡ್ರಿ, ದೇವರ ಕೃಪೆ ಪಾತ್ರರಾಗಿ ಅಂತ ಹೇಳಿದ್ರೆ ಸಾಲ ಮಾಡ್ಕೊಂಡು ಸಾಲ ಅನ್ನುವಂಥ ಶೂಲದಲ್ಲಿ ಸಿಲ್ಕಾಕೋ ವರಲಕ್ಷ್ಮಿ ವ್ರತವನ್ನ ಮಾಡ್ತಾ ಇದ್ದೀರಿ. ಅದಕ್ಕೇನು ಕೆಲವೊಬ್ರು ಬಿದಿರುಕೋಲ್ಗಳನ್ನೆಲ್ಲ ಯಾವಾಗ ಬಳಸ್ತೀವಿ? ಒಂದು ಹೆಣ ಹೆತ್ತಾಕೋದಕ್ಕೆ.
ಬಿದಿರು ಕೋಲುಗಳನ್ನು ಬಳಸೋದು. ಆದರೆ ನೀವುಗಳು ಇತ್ತೀಚೆಗೆ ಬಿಡಿ ದೇವಸ್ಥಾನಗಳಲ್ಲೂ ಆ ಬಿದಿರು ಕೋಲುಗಳನ್ನು ಉಪಯೋಗಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟು ವಿಚಿತ್ರವಾಗಿರ್ತಕ್ಕಂತಹ ಆಚರಣೆಯನ್ನ ಕಳೆದ 20-25 ವರ್ಷಗಳಲ್ಲಿ ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀರಿ ಅಂದ್ರೆ ಈಗ ನಾವು ಅದರ ಬಗ್ಗೆ ಮಾತಾಡಿದ್ರೆ ಅಯ್ಯೋ ಗುರುಗಳಿಗೆ ಏನು ಗೊತ್ತು, ನಮ್ಗೆ ತುಂಬಾ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ತಪ್ಪುಗಳೇ ಮನುಷ್ಯನಿಗೆ ವ್ರತಾಚರಣೆಗೂ ಅಥವಾ ಹಬ್ಬಕ್ಕೂ ಹರಿದಿನಕ್ಕೂ ಇರೋ ವ್ಯತ್ಯಾಸ ಗೊತ್ತಿಲ್ಲ. ಅಲ್ಲಿ ಮಾಡಬಾರ್ದು ವಿಧಾನದಲ್ಲಿ ಮಾಡ್ತೀರಿ, ಆಮೇಲೆ ಕೊನೆಗೆ ದೇವ್ರ ಮೇಲೆ ದೂಷಣೆ ಮಾಡ್ಕೊಂಡು ಕೂತ್ಕೋತೀರಿ. ನಮ್ಗೆ ಒಳ್ಳೇದಾಗ್ಲಿಲ್ಲ, ನಾನು ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀನಿ, ಹಬ್ಬ ಮಾಡಿದ್ದೀನಿ, ಸ್ವರ್ಣ ಗೌರಿ ವ್ರತ ಮಾಡಿದ್ದೀನಿ, ಮಂಗಳ ಗೌರಿ ವ್ರತ ಮಾಡಿದ್ದೀನಿ, ವೈಭವ ಲಕ್ಷ್ಮಿ ವ್ರತ ಮಾಡಿದ್ದೀನಿ, ಯಾವ ದೇವರು ಇಲ್ಲ, ಯಾವ್ದು ಇಂಡ್ರು ಇಲ್ಲ, ನಮ್ಗೆ ಯಾರು ಆಗಲ್ಲ ಕಷ್ಟಕ್ಕೆ ಅಂತ ಕೊನೆ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀರ. ಮಾಡೋದೇ ತಪ್ಪು ಮಾಡ್ಕೊಳ್ತಾ ಇದ್ದೀರಾ. ಈ ರೀತಿಯಾಗಿ ಮಾಡೋದೇ ತಪ್ಪು. ಹಾಗಾದ್ರೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿರ್ಬೇಕು ವ್ರತದ ಆಚರಣೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಸ್ನಾನಗಳನ್ನ ಮಾಡಿ ದೇವರಿಗೆ ದೀಪವನ್ನ ಹಚ್ಚಿ ಉಪವಾಸದ ವ್ರತವಿದ್ದು ನೀವು ಮಾಡ್ಕೊಳ್ತಾ ಇದ್ದೀರಲ್ಲ ಆ ರೀತಿಯ ಯಾವುದೇ ಅಲಂಕಾರಗಳಿಲ್ಲದೆ ಒಂದು ತಾಮ್ರದ ಕಳಶ ಅಥವಾ ಬೆಳ್ಳಿಯ ಕಳಸ, ತಾಮ್ರದ್ದು ಅಥವಾ ಬೆಳ್ಳಿಯ ಕಳಶದಲ್ಲಿ 9 ಅಥವಾ 5 ಅಥವಾ 7 ವಿಳ್ಳೆದೆಲೆಯನ್ನಾಗಲಿ ಅಥವಾ ಮಾವಿನ ಎಲೆಯನ್ನಾಗಲಿ ಇಟ್ಟು ಆ ಕಳಸದ ಒಳಗಡೆ ಈ ಶುಷ್ಕ ಫಲಗಳು ಅಂದ್ರೆ ಒಣ ಹಣ್ಣುಗಳು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತತ್ತೆ, ಕಲ್ಲು ಸಕ್ಕರೆ ಮತ್ತು ಒಂದು ನಿಂಬೆ ಹಣ್ಣು ಇದಿಷ್ಟನ್ನು ಸಹ ಹಾಕಿ ಅದಕ್ಕೆ ಒಂದು ತಾಮ್ರದ ಕಾಸನ್ನು ಸಹ ಅದರೊಳಗಡೆ ಹಾಕಿ ಒಂದು ಗುಂಡಗಿರುವಂತಹ ತೆಂಗಿನಕಾಯಿಯನ್ನ ಇಡಬೇಕು. ಅದಕ್ಕೆ ಒಂದು ವಸ್ತ್ರವನ್ನ ಹೊದಿಸಬೇಕು. ನೀವು ಅಲಂಕಾರ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಗೆ ಇಷ್ಟ ಬಂದಾಗ ಅಲಂಕಾರ ಮಾಡ್ಕೊಳ್ಳಿ. ನಿಮ್ಗೆ ಲಕ್ಷ್ಮೀ ದೇವಿನೇ ನಿಮ್ ಕಣ್ಣು ಕಾಣಿಸ್ಬೇಕು ಅಂದ್ರೆ ಅದಕ್ಕಂತ ಸಪ್ರೇಟ್ ಆಗಿ ಅಲಂಕಾರ ಮಾಡ್ಕೊಂಡು ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡಿ. ಆದ್ರೆ ಅಲಂಕಾರ ಮಾಡ್ಕೊಂಡಿದ್ದಕ್ಕೆ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಬೇಡಿ. ನಮ್ಮ ಜನರ ಮನಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ದೇವರು ಸಹ ಸುಂದರವಾಗೇ ಇರಬೇಕು ಅನ್ನೋ ಮನಸ್ಥಿತಿ. ದೇವರ ನಿರಾಕಾರ ಸ್ವರೂಪ ಅಂತ ಹೇಳಿ ಶಾಸ್ತ್ರದ ಆಧಾರದಲ್ಲಿದ್ರೆ ನಾವು ಆಕಾರಗಳನ್ನ ಕೊಟ್ಕೊಂಡಿದ್ದೀವಿ, ಅದು ಸುಂದರವಾಗಿಯೇ ಇರಬೇಕು. ಹೇಗ್ ಸರಿ? ಪ್ರತಿಯೊಂದು ನಮ್ಮ ಲೋಭೆಗೋಸ್ಕರ ಮಾಡ್ಕೊಂಡ ಮೇಲೆ ನಮ್ಮ ಲೋಭೆಯಿಂದ ನಾವು ಸಂತೋಷ ಪಟ್ಕೊಳ್ಬೇಕು. ಅದಕ್ಕೆ ವರಗಳನ್ನ ನಿರೀಕ್ಷೆ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ವರಗಳನ್ನ ನಿರೀಕ್ಷೆ ಮಾಡಕ್ ಹೋಗಬಾರ್ದು. ಒಂದು ರೇಷ್ಮೆ ವಸ್ತ್ರವನ್ನು ಅಥವಾ ಕಾಟನ್ ಬಟ್ಟೆಯನ್ನು, ಸೀರೆಯನ್ನ ಅದಕ್ಕೆ ಇದು ಮಾಡಿ ಅದಕ್ಕೆ ಹೊದಿಸಬೇಕು. ಯಾವುದೇ ಕಾರಣಕ್ಕೂ ಕಟ್ಟಬೇಡಿ, ಬಂಧನ ಮಾಡಬೇಡಿ. ಅಥವಾ ಒಂದು ರವಿಕೆ ಬಟ್ಟೆ, ನಿಮ್ಮ ಕಣ್ಣಿಗೆ ಅಲಂಕಾರಕ್ಕೋಸ್ಕರ ನೀವು ಪೂಜೆ ಮಾಡೋದು ಬೇಡ. ಪೂಜಾ ವಿಧಾನ ಹೇಗಿದೆಯೋ ಆ ರೀತಿಯಾಗಿ ಮಾಡಿ. ಗೊಂಬೆಗಳನ್ನ ತಯಾರಿಸಿ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ, ಶಾಸ್ತ್ರಾನುಮೋದನೆ ಇಲ್ಲ. ಅಂಥದ್ರಲ್ಲಿ ಈ ರೀತಿಯ ಆಡಂಬರಕ್ಕೋಸ್ಕರವೇ ಖರ್ಚುಗಳನ್ನ ಮಾಡ್ಕೊಂಡು ಸಾಲಗಾರರಾಗಿ ಆಮೇಲೆ ತಲೆ ಚಚ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನಿಮಗೇನೆ ಕಷ್ಟವಾಗುತ್ತೆ. ಆ ಒಂದು ಕಳಶ ಸ್ಥಾಪನೆ ಆಗಬೇಕು. ಬೆಳಗ್ಗೆಯಿಂದ ಉಪವಾಸವಿದ್ದು ಮಧ್ಯಾಹ್ನ ನಂತರದಲ್ಲಿ ಆ ಕಳಸಕ್ಕೆ ಪೂಜೆ ಮಾಡೋದಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಬೇಕು. ಮತ್ತು ನೈವೇದ್ಯಕ್ಕೆ ಸಿಹಿ ಭಕ್ಷ್ಯಗಳನ್ನ ಸಿದ್ಧ ಮಾಡ್ಕೋಬೇಕು. ಅದು ಹೋಳಿಗೆ ಆಗಬಹುದು, ಸಿಹಿ ಪಾನಕ ಆಗಬಹುದು, ಒಂದು ಹುಳಿ ಅನ್ನ ಮಾಡ್ಕೊಳ್ಳುವಂಥದ್ದು. ಷಡ್ ರಸಗಳು, ಉಪ್ಪು, ಹುಳಿ, ಖಾರ ಎಲ್ಲ ಇರತಕ್ಕಂತಹ ಷಡ್ ರಸಗಳು ಅಂದ್ರೆ 6 ರೀತಿಯಾಗಿರ್ತಕ್ಕಂತಹ ಎಲ್ಲ ರಸಗಳನ್ನ ಸೇರಿಸಿರ್ತಕ್ಕಂತಹ ಪದಾರ್ಥಗಳನ್ನ ಅಮ್ಮನವರಿಗೆ ಸಂಧ್ಯಾಕಾಲದಲ್ಲಿ ಪೂಜೆಯನ್ನ ಮಾಡಿ, ಬೆಳಗ್ಗೆನೆ ಮಾಡೋದಲ್ಲ ಲಕ್ಷ್ಮೀ ಪೂಜೆನ, ಏನಿದ್ರು ಸಂಧ್ಯಾಕಾಲದಲ್ಲಿ ಮಾಡಬೇಕು. ಯಾಕೆ ಸಂಧ್ಯಾಕಾಲದಲ್ಲಿ ಮಾಡಬೇಕು ಅಂದ್ರೆ ನೋಡಿ, ಅಂದು ಶುಕ್ರ ಗ್ರಹದ ತತ್ವಗಳು ಭೂಮಿಯ ಮೇಲೆ ನೇರವಾಗಿ ಬರೋದಕ್ಕೆ ಸಾಧ್ಯವಾಗತ್ತೆ. ಶುಕ್ರ ಗ್ರಹವನ್ನ ನೀವು ನೇರವಾಗಿ ಪೂರ್ವ ದಿಕ್ಕಿನಲ್ಲಿ ನೋಡೋದಕ್ಕೆ ಸಾಧ್ಯವಾಗತ್ತೆ. ಆ ಪೂರ್ವ ದಿಕ್ಕಿನಲ್ಲಿ ಶುಕ್ರನ ಸಂಚಾರ ಶುರುವಾಗೋದಕ್ಕೇನೆ ಆ ಒಂದು ಲಹರಿಗಳು ನೇರವಾಗಿ ಭೂಮಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಆಗ ಆ ಒಂದು ದೈವತ್ವದ ಅನುಭೂತಿಗಳು ನಮಗೆ ಬರೋದಕ್ಕೆ ಸಾಧ್ಯ.
ಆದರೆ ನೀವು ಬೆಳಗ್ಗೆನೆ ಮಾಡ್ಕೊಳ್ಳೋದು, ಮಠ ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಏನೇನೋ ವಿಚಿತ್ರವಾಗೆಲ್ಲ ಮಾಡೋದು ಶುರು ಮಾಡಿಬಿಟ್ಟಿದ್ದೀರಿ. ಆ ರೀತಿಯಾಗಿ ಮಾಡೋದು, ಹಬ್ಬ ಮಾಡ್ಕೊಳ್ತೀರಾ, ಇವಾಗ ನೀವು ಮಾಡ್ಕೊಳ್ತಿರೋ ಥರ ಮಾಡ್ಕೊಳ್ಳಿ. ದೇವರನ್ನು ಒಲಿಸ್ಕೊಳ್ಬೇಕಾ, ವಿಧಿ ಹೇಗಿದೆಯೋ ಆ ರೀತಿಯಾಗಿ ಮಾಡಿ. ಆಮೇಲೆ ನೀವು ಹಬ್ಬ ಮಾಡಿಕೊಂಡು 4 ಜನನ ಕರೆದು ನಿಮ್ಮ ಆಡಂಬರದ ಪ್ರದರ್ಶನ, ನಿಮ್ಮ ಶ್ರೀಮಂತಿಕೆಯ ಪ್ರದರ್ಶನ, ನಿಮ್ಮ ವೈಭೋಗದ ಪ್ರದರ್ಶನಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ದೇವರು ವರ ಕೊಡ್ಲಿಲ್ಲ ಅಂತ ಮಾತ್ರ ಕೇಳ್ಬಿಡಿ. ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಮೈ ಮೇಲೆ ಹಾಕಿಕೊಂಡಿರುವಂತಹ ಒಡವೆಗಳನ್ನ ಅಂದು ಬಳಸಕೂಡದು. ದೇವರಿಗೆ ಅಂತ ಎತ್ತಿ ಬಳಸಬಾರದು. ನೀವು ಕಿವಿಲಿ ಒಲೆ ಹಾಕೊಂಡಿರ್ತೀರಿ, ಆ ಒಲೆ ತೆಗೆದು ಹಾಕೋದು, ಯಾವುದೊಂದು ಸರ ಹಾಕೊಂಡಿರ್ತೀರಿ ತೆಗೆದು ಹಾಕೋದು. ಆ ರೀತಿಯಾಗೆಲ್ಲ ಮಾಡಬಾರ್ದು. ಮತ್ತು ಮನೆಯಲ್ಲಿ ಲಕ್ಷ್ಮೀ ಪೂಜೆಯ ಮುಂದೆ ಅದು ಯಾವಾಗ ಅದು ಹೇಗೆ ಶುರು ಮಾಡಿದ್ರು ಗೊತ್ತಿಲ್ಲ, ಇರುವಂತಹ ಎಲ್ಲ ಸಿರಿ ಸಂಪತ್ತುಗಳನ್ನು ತಂದು ಅಲ್ಲೇ ಇಟ್ಬಿಡುದು. ನೋಟಿನ ಕಂತೆಗಳನ್ನ ಇಟ್ಟರೆ ಖಂಡಿತ ಬರೆದಿಟ್ಕೊಳ್ಳಿ, ನಿಮಗೆ ಸಾಲ ಅನ್ನೋದು ನಿಮಗೆ ಬೆನ್ನಂತೂ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ನೋಟಿನ ಕಂತೆ ರಾಹುವಿಗೆ ಸಮ, ರಾಹು ತತ್ವ ಜಾಸ್ತಿ. ಅದಲ್ಲಿರುವಂತಹ ಎಲ್ಲ ಸಂಪತ್ತನ್ನ ನುಂಗಾಕ್ತಾ ಬರುತ್ತೆ. ಅದ್ರ ಹೊರಗಡೆ ನೋಡಕ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ಹಣಕಾಸಿನ ವೈಪರೀತ್ಯವನ್ನ ತುಂಬಾ ಎದುರಿಸಬೇಕಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಈ ವ್ರತಾಚರಣೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಮುಟ್ಟಾಗ್ಬಿಡುತ್ತೆ. ಎಲ್ಲ ಪಾಪ ಸಿದ್ಧ ಮಾಡ್ಕೊಂತಾರೆ. ಮುಟ್ಟಾಗೋ ಡೇಟು ಹಿಂದೆ ಅಥವಾ ಮುಂದೆ ಇನ್ಯಾವಾಗ್ಲೂ ಇರುತ್ತೆ. ಆ ಸಂದರ್ಭದಲ್ಲಿ ಮುಟ್ಟಾಗ್ಬಿಡುತ್ತೆ. ಅಂತಹ ಸ್ತ್ರೀಯರಿಗೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಪೂಜೆಯನ್ನು ನಿಲ್ಲಿಸೋದು ಬೇಡ. ನಿಮ್ಮ ದೇಹ ಶಕ್ತಿಯುತವಾಗಿದ್ರೆ, ಮನಸ್ಸು ಶಕ್ತಿಯುತವಾಗಿದ್ರೆ, ಬುದ್ಧಿ ಶಕ್ತಿಯುತವಾಗಿದ್ರೆ, ಆರೋಗ್ಯಯುತವಾಗಿದ್ರೆ ಖಂಡಿತ ನೀವು ಪೂಜೆಯನ್ನು ಮುಂದುವರಿಸಬಹುದು. ಯಾವುದು ಋತುಚಕ್ರ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಪ್ರತಿ ಹೆಣ್ಣಿಗೂ ಆಗ್ತಕ್ಕಂಥ ಕ್ರಿಯೆ. ಅದಕ್ಕೋಸ್ಕರವಾಗಿ ನೀವು ಪೂಜೆ ನಿಲ್ಲಿಸಬೇಕು ಅಂತೇನಿಲ್ಲ. ಎಲ್ಲ ಪಾಪ ಸಿದ್ಧ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಕೊನೆಯದಾಗ ಏನಾಗುತ್ತೆ, ಇನ್ನೇನು ದೀಪ ಹಚ್ಚಬೇಕು, ಅಯ್ಯೋ ಹೊಟ್ಟೆ ನೋವು ಬಂದ್ಬಿಡ್ತು, ಬ್ಲೀಡ್ ಆಗ್ಬಿಡ್ತು, ಈ ರೀತಿಯಾಗಿ ಆಗತ್ತೆ ಅಂತ. ಅವಾಗ ಏನ್ ಮಾಡ್ಬೇಕು, ಹೋಗಿ ಪುನಃ ಸ್ನಾನ ಮಾಡಿಕೊಂಡು ಸಚೇಲ ಸ್ನಾನ, ಮೈ ಮೇಲೆ ಏನ್ ಬಟ್ಟೆ ಇರುತ್ತೋ ಆ ಬಟ್ಟೆ ಮೈ ಮೇಲೆ ನೀರು ಹಾಕೊಂಡು ಸ್ನಾನ ಮಾಡ್ಕೊಂಡು ಆ ಬಟ್ಟೆನ ಮತ್ತೆ ನೀರಿನ ಒಳಗಡೆ ಅದ್ದಿಟ್ಟು ಪುನಃ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ದೀಪ ಹಚ್ಚಿ. ಏನು ತೊಂದರೆ ಇಲ್ಲ. ಇಲ್ಲಿ ಹೈಜೀನ್ ಕಾರಣವಾಗಿಯೇ ದೇವರ ಪೂಜೆಯಿಂದ ಹೊರಗಿಟ್ಟಿದ್ರೆ ಹೊರತು ಬೇರೆ ಇನ್ನೇನು ಕಾರಣವೂ ಇಲ್ಲ. ಅಂಥ ಕಾಮಾಖ್ಯ ದೇವಿಗೆ, ಅಂಥ ಲಕ್ಷ್ಮೀ ದೇವಿಗೆ, ಅಂಥ ಪಾರ್ವತಿ ದೇವಿಗೆ ರಜಸ್ವಲಗಳು ಉಂಟಾಗತ್ವೆ. ಸಾಮಾನ್ಯ ಸ್ತ್ರೀಯರಿಗೆ, ದೇವತಾ ಸ್ತ್ರೀಯರಿಗಿದೆ ಅಂತಂದ್ರೆ ಮಾಮೂಲಿ ಸ್ತ್ರೀಯರಿಗಿದೆ ಅಂತ ಯೋಚನೆ ಮಾಡೋದು ಬೇಡ ಹೆಣ್ಮಕ್ಳು. ಆದ್ರೆ ಪದೇ ಹೆಣ್ಣೊಮ್ಮೆ ಹೇಳ್ತೀವಿ, ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಹುಟ್ಟು ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ರೆ ನೀವು ಮುಂದುವರಿಸ್ಕೊಂಡು ಹೋಗಿ, ಅಥವಾ ಆ ಪದ್ಧತಿಯನ್ನ ಬ್ರೇಕ್ ಮಾಡದೆ ಇರುವ ರೀತಿ ನಿಮಗೆ ಮಾಡ್ಕೊಂಡು ಹೋಗೋಕೆ ಸಾಧ್ಯವಾಗತ್ತೆ ಅನ್ನೋ ಹಾಗಿದ್ರೆ ಮುಂದುವರಿಸಿ. ಯಾಕಂದ್ರೆ ಒಂದೊಮ್ಮೆ ಪೂಜೆಗಳನ್ನ, ವ್ರತಗಳನ್ನ ನೀವು ಮಾಡುವ ಸಂದರ್ಭದಲ್ಲಿ ಆಯಾ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಬಂದು ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ತಲೆ ಏನೋ ಇರೋವರೆಗೂ ನೀವು ಮಾಡ್ತೀರಾ ಸರಿ, ಆದ್ರೆ ನಿಮ್ಮ ತಲೆ ಹೋದ್ಮೇಲೆ ಏನ್ ಮಾಡೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಮನೆಯನ್ನು ಅಷ್ಟು ವರ್ಷ ಕಾದಂತಹ ಆ ಶಕ್ತಿಗೆ ಪೂಜೆ ಪುನಸ್ಕಾರಗಳು, ಸರಿಯಾಗಿ ಸಿಗ್ತಕ್ಕಂತಹ ನೈವೇದ್ಯಗಳು ಸಿಗದೆ ಆ ಒಂದು ಶಕ್ತಿಯು ಕ್ಷೀಣವಾಗಿ ನಿಮ್ಮನೆ ಹಾಳಾಗ್ತಾ ಬರುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಮಾಡ್ತಾ ಇರಲಿಲ್ಲ. ಯಾರಿಗೆ ಆ ಶಕ್ತಿ ಇತ್ತು, ಅವು ಮುಂದುವರಿಸ್ಕೊಂಡು ಹೋಗಬಹುದಾದಂತಹ ಒಂದು ಅವಕಾಶಗಳಿತ್ತು, ಅಂತಹ ಮನೆತನಗಳಲ್ಲಿ ಮಾತ್ರನೇ ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಹೊರತು ಎಲ್ಲರೂ ಮಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಿಮಗೆ ಶಕ್ತಿ ಇದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಥವಾ ಜಾತಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ನವಿಲು ಕುಣಿತಿದೆ ಅಂತ ಹೇಳಿ ನೀವುಗಳು ಕೆಂಬೂತರಾಗಿ ನಿಮ್ ಬುಕ್ಕ ತರ್ಕೊಳ್ತಾ ನಿಂತ್ಕೊಳಕ್ ಹೋಗೋದು ಬೇಡ. ಬೇರೆಯವ್ರೇನೋ ಮಾಡ್ತಿದ್ದಾರೆ ಅಂತ, ಅವ್ರು ಮಾಡ್ತಿದ್ದಾರೆ ಅಂತ ನೀವು ಮಾಡೋದು ಬೇಡ. ಅಕ್ಕಪಕ್ಕದ ಮನೆ ನೋಡ್ಕೊಂಡು ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮ ಮನೆತನಗಳು ಚೆನ್ನಾಗಿರ್ಬೇಕು ಅಂತ ದೇವರನ್ನ ಧ್ಯಾನ ಮಾಡಿ, ದೇವರನ್ನು ಪೂಜಿಸಿ, ಭಜಿಸಿ, ಆರಾಧಿಸಿ ಸಾಕು. ವರಮಹಾಲಕ್ಷ್ಮಿ ವ್ರತವನ್ನ ಸಂಧ್ಯಾ ಕಾಲದಲ್ಲೇ ಮಾಡಬೇಕು. ಸಂಧ್ಯಾ ಕಾಲದಲ್ಲೇ ಮಾಡ್ಕೊಳ್ಳಿ. ದೇವರ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನಿಮಗೆ ಎಲ್ಲವೂ ಸಹ ಸಿದ್ಧಿ ಆಗಲಿ ಅಂತ ಹೇಳ್ತಾ ದೇವರ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಶುಭವಾಗಲಿ.
ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಲ್ವಾ? ಪುನಃ ಕೇಳಬೇಡಿ, ಗುರುಗಳೇ ಎಷ್ಟು ಗಂಟೆ ಕಳಸ ಕೂಡ ಬೇಯಿಸ್ಕೊಳಿಸ್ಬೇಕು, ಎಷ್ಟು ಗಂಟೆಗೆ ಆರತಿ ಮಾಡಬೇಕು, ಎಲ್ಲ ಸಂಖ್ಯಾಕಾಲದಲ್ಲಿ ಮಾಡಬೇಕು. ಗೋಧೂಳಿ ಸಮಯದಲ್ಲಿ, ಲಕ್ಷ್ಮಿ ಬರೋ ಸಮಯನೇ ಅದು. ಲಕ್ಷ್ಮಿ ಬರೋ ಸಮಯದಲ್ಲಿ ನೀವು ಮಾಡಿಕೊಂಡು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಮನ ಆಗೋ ಹಾಗೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಸರಳವಾಗಿ ಮಾಡ್ಕೊಳ್ಳಿ. ಆಡಂಬರದ ಪೂಜೆಗಳಿಗೆ ಮನಸ್ಸಾಗಲಿ ಬುದ್ಧಿಯನ್ನಾಗಲಿ ದೇಹವನ್ನಾಗಲಿ ಕೊಡೋಕೆ ಹೋಗೋದು ಬೇಡ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.